ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ನಮ್ಮಲ್ಲಿ ಸಾಮಾನ್ಯವಾಗಿ ಕೆಲವೊಂದು ವ್ಯಕ್ತಿಗಳು ಒಂದೊಂದೇ ಕ್ಷೇತ್ರಗಳಲ್ಲಿ ತುಂಬ ಹೆಸರನ್ನು ಪಡ್ಕೊಂಡಿರ್ತಾರೆ. ಆದರೆ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಹೊರಟಿರುವಂತಹ ವ್ಯಕ್ತಿ ಸಾಹಿತ್ಯ, ಅದರ ಜೊತೆಗೆ ಚಲನಚಿತ್ರ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆಗಿರುವಂತಹ ಹೆಸರನ್ನು ಪಡ್ಕೊಂಡಿರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಕುರಿತು ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇರುವಂತಹ ಆ ವ್ಯಕ್ತಿ ಟಿ ವಾಸುದೇವನ್ ನಾಯರ್. ಅವರು ಮೂಲತಃ ಕೇರಳದವರು. ಮದತ್ ತೆಕ್ಕಪಾಟು ವಾಸುದೇವನ್ ನಾಯರ್ ಅವರ ಸಂಪೂರ್ಣವಾಗಿರುವಂತಹ ಹೆಸರು. ಜುಲೈ 15ನೇ ತಾರೀಕು 1933 ಇಸ್ವಿಯಲ್ಲಿ ಪಾಲಕ್ಕಾಡ್ ಜಿಲ್ಲೆಯ ಕಡಲ್ಲೂರು ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಅವರು ಜನಿಸ್ತಾರೆ. ಅವರನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗೋದಾದರೆ ಖ್ಯಾತ ಲೇಖಕ, ಚಿತ್ರಕಥೆಯ ಬರಹಗಾರ ಹಾಗೂ ಚಲನಚಿತ್ರ ನಿರ್ದೇಶಕರಾಗಿ ತಮ್ಮದೇ ಆಗಿರುವಂತಹ ಒಂದಷ್ಟು ಕೆಲಸವನ್ನು ತಮ್ಮ ಜೀವಮಾನದುದ್ದಕ್ಕೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮಲಯಾಳಂ ಸಾಹಿತ್ಯಕ್ಕೆ ಅವರದ್ದೇ ಆಗಿರುವಂತಹ ರೀತಿಯಲ್ಲಿ ಸಮೃದ್ಧವಾಗಿರುವಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂತಲೇ ಹೇಳಬಹುದು. ರಾಂಡಮುಜಂ ಎನ್ನುವಂಥದ್ದು ಅವರು ಬರೆದಿರುವಂತಹ ಕೃತಿಗಳಲ್ಲಿ ಅತ್ಯಂತ ಪ್ರಮುಖ ಮತ್ತು ಹೆಚ್ಚು ಮನ್ನಣೆಯನ್ನು ಪಡೆದಿರುವಂತಹ ಒಂದು ಕೃತಿ ಅಂತ ಹೇಳಬಹುದು. ಅವರ ಪ್ರಾಥಮಿಕವಾದಂತಹ ಶಿಕ್ಷಣ ಮಲಮಕ್ಕಾವು ಅನ್ನುವಂತಹ ಒಂದು ಊರಿನಲ್ಲಿ ನಡೆಯುತ್ತೆ. ಅದಾದ ನಂತರದಲ್ಲಿ ಅವರ ಪ್ರೌಢ ಶಿಕ್ಷಣ ಕುಮಾರನೆಲ್ಲೂರು ಅನ್ನುವಂತಹ ಒಂದು ಊರಿನಲ್ಲಿ ಅವರು ಮುಗಿಸ್ಕೊಳ್ತಾರೆ. ಅದಾದ ನಂತರದಲ್ಲಿ 1953 ಇಸ್ವಿಯಲ್ಲಿ ಪಾಲಕ್ಕಾಡಿನ ವಿಕ್ಟೋರಿಯಾ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಅವರ ಮೊದಲ ಪ್ರಕಟಗೊಂಡಿರುವಂತಹ ಕೃತಿ ಅಂತ ಹೇಳಿದರೆ ಪ್ರಾಚೀನ ಭಾರತದಲ್ಲಿ ವೈರ ವ್ಯವಸಾಯ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ಅವರು ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ಅವರ ಮೊದಲ ಕಥೆ ಅಂತ ಹೇಳಿದರೆ ಅದು ವಿಶ್ವಘೋಷಂ ಅನ್ನುವಂತಹ ಒಂದು ಕಥೆ. ಇದು ಚಿತ್ರಕೇರಳಂ ಅನ್ನುವಂತಹ ಒಂದು ನಿಯತಕಾಲಿಕೆಯಲ್ಲಿ ಪ್ರಕಟವಾಗಿತ್ತು ಅಂತಲೇ ಹೇಳ್ಬೋದು. ವರ್ತುಲ ಮೃದಂಗಂ ಎನ್ನುವಂತಹ ಒಂದು ಸಣ್ಣ ಕಥೆಯು ಹಿಂದೂಸ್ತಾನ್ ಟೈಮ್ಸ್ ಮತ್ತು ಮಾತೃಭೂಮಿ ಪತ್ರಿಕೆಗಳಲ್ಲಿ ನಡೆಸಿರುವಂತಹ ಸಣ್ಣ ಕಥೆಗಳ ಒಂದು ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಗಳಿಸಿತ್ತು ಅಂತ ಒಂದು ನಮಗೆ ವರದಿ ಕೂಡ ಇವತ್ತು ದೊರಕುತ್ತೆ. ಇದು ಸರ್ಕಸ್ ಕಲಾವಿದರು ಏನಿರ್ತಾರೆ ಅವರ ಜೀವನ ಹೇಗಿರುತ್ತೆ, ಅವರ ಜೀವನದಲ್ಲಿ ಅವರು ಅನುಭವಿಸುವ ಕಷ್ಟಗಳು ಹೇಗೆಲ್ಲ ಇರುತ್ತೆ ಅನ್ನೋದ್ರ ಕುರಿತು ನಮಗೆ ವಿವರವಾಗಿರುವಂತಹ ಒಂದು ವಿಷಯವನ್ನು ಅದು ನೀಡ್ತಾ ಹೋಗುತ್ತೆ. ಅವರ ಇತರ ಕಥೆಗಳು ಅಂತ ಹೇಳಿದರೆ ಇರುತ್ತಿತ್ತೆ ಆತ್ಮವು, ಒಲವು ತೀರವಂ, ಬಂಧನಂ, ಡೇರ್ ಎ ಸಲಾಂ, ವಾನಪ್ರಸ್ಥಂ ಮತ್ತು ಶರ್ಲಾಕ್. ಇದರ ಜೊತೆಗೆ ಇವರ ಮೊದಲ ಚೊಚ್ಚಲ ಕಾದಂಬರಿ ಅಂತ ಹೇಳಿದರೆ ಪತಿರವು ಪಕಲ್ವೇಳಿ ಚೂಮ್ ಅನ್ನುವಂತಹ ಒಂದು ಕಾದಂಬರಿಯನ್ನು ಅವರು 1957ರಲ್ಲಿ ಇದನ್ನು ಮಾತೃಭೂಮಿ ವಾರಪತ್ರಿಕೆಯಲ್ಲಿ ಧಾರಾವಾಹಿಯ ರೂಪದಲ್ಲಿ ಪ್ರಕಟಗೊಂಡಿತ್ತು ಅಂತ ಹೇಳಲಾಗುತ್ತೆ. ಅಸುರವಿತ್ತು ಅನ್ನುವಂತಹ ಒಂದು ಸಾಮಾಜಿಕ ಕಾದಂಬರಿಯನ್ನು ಕೂಡ ಅವರು ಬರೀತಾರೆ. ಇದರಲ್ಲಿ ಸಾಮಾಜಿಕವಾಗಿರುವಂತಹ ಸನ್ನಿವೇಶ ಮತ್ತು ಸಾಮಾಜಿಕವಾಗಿರುವಂತಹ ಅನ್ಯಾಯದ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಅವರು ಈ ಪುಸ್ತಕದಲ್ಲಿ ಮಾಡ್ತಾ ಹೋಗ್ತಾರೆ. ಮಂಜು ಅನ್ನುವಂತಹ ಒಂದು ಕೃತಿಯನ್ನು 1964 ಇಸ್ವಿಯಲ್ಲಿ ಬರೀತಾರೆ. ಆವತ್ತಿನ ಸಮಾಜದಲ್ಲಿ ಇದ್ದಂತಹ ಪಿತೃಪ್ರಧಾನ್ಯತೆ ಮತ್ತು ಅದರ ಶೋಷಣೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಒದಗಿಸುವಂತಹ ಒಂದು ಕೃತಿಯನ್ನು ಈ ಮಂಜು ಅನ್ನುವಂತಹ ಒಂದು ಕಾದಂಬರಿಯ ಮೂಲಕ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ರಾಂಡಮುಜಂ ಅನ್ನುವಂತಹ ಒಂದು ಕಾದಂಬರಿ ಭೀಮಸೇನನ್ನ ಮುಖ್ಯವಾಗಿರುವಂತಹ ಪಾತ್ರದಲ್ಲಿ ಇಟ್ಟುಕೊಂಡವರು ಬರಿತಾ ಹೋಗ್ತಾರೆ. ಅಂದರೆ ಮಹಾಭಾರತದ ಭೀಮಸೇನ ಹೇಗಿದ್ದ ಅನ್ನುವಂತಹ ಒಂದು ವಿಷಯ ವಸ್ತುವನ್ನು ಅವರು ಇಟ್ಕೊಂಡು ಅದರ ಮೂಲಕವೇ ಅವ್ರ ಕಥೆಯನ್ನು ಹೆಣೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇದರ ಜೊತೆಗೆ 2002 ಇಸ್ವಿಯಲ್ಲಿ ವಾರಣಾಸಿ ಅನ್ನುವಂತಹ ಒಂದು ಕಾದಂಬರಿಯನ್ನು ಕೂಡ ಅವರು ಬರೀತಾರೆ. ಇದು ಉತ್ತರ ಭಾರತದಲ್ಲಿ ಅದು ಮುಖ್ಯವಾಗಿ ಹಿಂದೂಗಳಿಗೆ ಪವಿತ್ರವಾಗಿರುವಂತಹ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿರುವ ವಾರಣಾಸಿಯ ಕುರಿತಾಗಿ ಅಲ್ಲಿಗೆ ಒಂದು ಪ್ರಯಾಣವನ್ನು ಬೆಳೆಸುವಂತಹ ಒಂದು ಭಾವನಾತ್ಮಕವಾಗಿರುವಂತಹ ಒಂದು ಕೃತಿ ಅಂತ ಹೇಳ್ಬೋದು.
ಇದಿಷ್ಟು ಇವರ ಸಾಹಿತ್ಯ ಕ್ಷೇತ್ರದ ಒಂದಷ್ಟು ಕೊಡುಗೆಗಳಾದರೆ, ಅವರು ಸಿನಿಮಾ ಕ್ಷೇತ್ರಕ್ಕೆ ಯಾವ್ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ರು, ಮತ್ತು ಅವರು ಸಿನಿಮಾದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ರು, ಅವರು ಸಿನಿಮಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಹೆಸರನ್ನು ಮಾಡಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.